ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಲ್ರೆಡಿ ಇವಾಗ 10 ಗಂಟೆ ಆಗೈತಿ. ಬೆಳಗ್ಗೆ ನೀರು ಬಂದು ಹೊಡೆದೆ. ಅಷ್ಟೊಂದಿದ್ದೆ ಲೇಬರ್ಸ್ ಬಂದು ವರ್ಕ್ ಮಾಡತ್ತಾರ. ಸೊ ನೋಡೋಣ ಅಂತ ಏನಾಗುತ್ತೆ ಅಂಥೇಳಿ ಇವತ್ತು ಎಷ್ಟು ವರ್ಕ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಅಂತ. ಮೋಸ್ಟ್ಲಿ ಇವತ್ತೆಲ್ಲ ಮುಗಿಸ್ತಾರೆ ಅಂತ ಅಂದ್ಕೊಂಡಿನಿ. ಇವತ್ತು ಬರೋಂಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಸುಮ್ಮನೆ ಬ್ಯಾಬಿಡು ಏನು ಬ್ಲಾಗ್ ಮಾಡೋದು, ಅವ್ರ ಕೆಲಸನ ಮಾಡಲ್ಲ ಅಂದಮ್ಯಾಗ ಸುಮ್ಮನೆ ವೇಸ್ಟ್ ಅಂಥೇಳಿ ಮಾಡಿದ್ದೆ. ಬಟ್ ನಾನು ನೀರು ಹೊಡೆದು ಮುಗಿಸೋದ್ರಷ್ಟೊತ್ತಿಗೆ ಬಂದುಬಿಟ್ರೆ ಇಲ್ಲಿ ಚಲೋ ಆಯ್ತು. ಆ್ಯಂಡ್ ಇವಾಗ ಆ ಕಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತ ಮಾಲ್ ಕಲ್ಸತ್ತಾರ. ಸೊ ಅವ್ರು ಕಟ್ಟಲಿ, ಆಮೇಲೆ ಬಂದು ಮತ್ತೆ ನಿಮ್ಗೆ ಬೆಟ್ಟಾಕಿನಿ. ಓಕೆ, ವೆಲ್ಕಮ್ ಬ್ಯಾಕ್. ಕೆಲಸ ಸ್ಟಾರ್ಟ್ ಐತಿ. ಸ್ವಲ್ಪ ಕಟ್ಕೊಂಡ್ರೆ ಇವ್ರದ್ದು ಕೆಲಸ ಸ್ಟಾರ್ಟ್ ಐತಿ. ಫಸ್ಟ್ ಇವಾಗ ನೀರು ಹೊಡೆದು ತಳಗಡೆ ಹಾಕ್ತಿದ್ದೆ. ಪಟ್ ಅಂತಿದ್ದು ನೀರು ಉಚ್ಚಿಬಿಡುತ್ತೆ. ಇನ್ನೊಂದು ಲಾಸ್ಟ್ ಎಂಡಿಗೆ ಬಂದಿದ್ದೆ, ಮಿಸ್ ಆಗಿ ಈ ಕಡೆ ಕಾಲಿಟ್ಟು ಒಣಗಿದ ಮ್ಯಾಗ ಈ ಕಡೆ ಈಗ ಜಸ್ಟ್ ಕಟ್ಟಿದ್ರೆ ಮಿಸ್ ಆಗಿ ಕಾಲಿಟ್ಬಿಟ್ಟೆ. ಇದಾಗ್ಬಿಡುತ್ತದೆ. ಕಟ್ಟಿದ್ರೆ ಎಲ್ಲ ಬಿಚ್ಚಿಬಿಡುತ್ತೆ. ಮತ್ತು ಕಟ್ಟಬೇಕು ಇದನ್ನು ಹೊಳ್ಳಿ. ಪಾಪ ಹಸಿ ಇತ್ತದು. ಜಸ್ಟ್ ಈಗ ಕಟ್ಟಿನ ಒಂದು ಅರ್ಧ ತಾಸು ಆಗಿದ್ದಿಲ್ಲ, ಒಂದು ತಾಸೂ ಆಗಿದ್ದಿಲ್ಲ. ಅದ್ರ ಮೇಲೆ ಮಿಸ್ ಆಗಿ ಕಾಲಿಟ್ಬಿಟ್ಟೆ. ಸ್ವಲ್ಪ ಬಟ್ಟೆ ಏಟು ಬಿದ್ದೈತಿ. ಕಾಲು ಚೂರು ಬಟ್ ಮುಸಾದೈತಿ. ಅದು ನೋಕಿನ ಪಾಪ ಹೊರ ಕಟ್ಟಿದ್ದನ್ನು ಕೆಡವಿಬಿಟ್ನಲ್ಲ ಅನ್ಸತೈತಿ. ಇಲ್ಲಿ ಇಲ್ಲೇ ಇಲ್ಲೇ ಹೆತ್ತು ಪಟ್ ಅಂತ ಉಸ್ತು. ಅದ್ರ ಸಂಬಂಧ ಬಂದ್ ಮಾಡೋಕ್ಕಂತೇಳಿ ಅದು ಕಾಲಿಟ್ಟ ನೆನಪು ಹಾರಿ ಇಟ್ಬಿಟ್ನೆ ಅಲ್ಲೇ. ಅದು ಬಿಡ್ತದೆ. ಸೊ ಪಾಪ ನೋಡ್ರಿ ಇಷ್ಟು ಕಟ್ಟಾರ. ಇದೊಂದು ಚೂರು ಉಳ್ಕೊಂಡಿತ್ತು, ಅದೊಂದು ಚೂರು ಟ್ಯಾಂಗೆ ಇತ್ತು. ಈ ಹೊಳ್ಳಿನ ಕಟ್ಕೋಬೇಕು. ಈಗ ಕಟ್ಕೊತಾರೆ ಹೊಳ್ಳಿ, ಅದೇನಿಲ್ಲ. ಬಟ್ ಕಟ್ಟಿನ ಹೊಳ್ಳಿ ಕಟ್ಬೇಕಲ್ಲ, ಅವನು ಬೇಸರ ಪಾಪ ಅವ್ರಿಗೆ. ಅವ್ರೇನು ಬೇಸರ ಮಾಡ್ಕೊಂಗಿಲ್ಲ. ಬಟ್ ನಂದು ತಪ್ಪು, ಪೂರಾ ನನ್ನ ತಪ್ಪು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಟ್ಯಾಂಕಿ ಒಂದು ಚೂರು ಕಟ್ಕೊಳ್ಳೋದೈತಿ, ತಳಗೆ ಒಂದು ಸ್ವಲ್ಪ ಕಟ್ಕೋದೈತಿ. ಕಟ್ಕೊಳ್ಳಿ. ಹಸಿ ಇದ್ದಾಗ ಒಂದು ಸ್ವಲ್ಪ ಹಚ್ಚಾದ್ರೂ ಅದು ಬಿದ್ದ ಬಿಡುತ್ತದೆ. ಮೊದಲ ನಾನು ಹೆಚ್ಚು ಕಮ್ಮಿ ಒಂದು 100 kg ಅದೀನಿ. ನನ್ನ ವೇಟಿಗೆ ಮತ್ತು ಬಿಚ್ಚ ಬಿಡ್ತದೆ ಎಲ್ಲಿ. ಸೊ ನೋಡೋಣ ಅಂತ. ಇವಾಗ ಮಧ್ಯಾಹ್ನ ಐತಿ, ಊಟಕ್ಕೆ ಕುಂತಾರ, ಊಟ ಮಾಡತ್ತಾರ ಅವರು. ಸೊ ಊಟ ಮಾಡಿದ್ಮೇಲೆ ಕಟ್ಕೊತಾರೆ. ಸಾಯಂಕಾಲ ಬಂದು ನೋಡೋಣ ಅಂತ ಏನಾಗೈತೆ ಹಾಲತ್ತು ಅಂತೇಳಿ. ಇವತ್ತಂತರೂ ಹಿಂಗೈತಿ. ನೋಡ್ಬೋದು ನೀವು ಈ ಕಡೆಯಿಂದ ಎಷ್ಟು ಪ್ರಮಾಣ ಉಚ್ಚೈತೆ ಅಂತೇಳಿ. ನೋಡೋಂತ. ಇವಾಗ ಊಟ ಮಾಡಿದ ಇಂಜಿನಿಯರ್ ಸರ್ ಬರ್ತಾ ಅಂತ ಒಂದು ಸ್ವಲ್ಪ ಕೆಳಗೆ ಕಟ್ಟಿ ಟೈಪ್ ಇದಾಗೈತಿ. ಸೊ ಅದೊಂದು ನೋಡ್ಕೋಬೇಕು. ಅಂದ್ರೆ ತೋರಿಸ್ತೇಳ್ರಿ, ಅಲ್ಲೈತೆ ನೋಡ್ರಿ. ಅದನ್ನು ಸ್ವಲ್ಪ ಮೂಲಿ ಹೊಡ್ಕೊಂಡು ಕಟ್ಕೋರಿ ಅಂತ ಅಂದರು ಅವ್ರು. ಸೊ ಅವ್ರು ಬಂದು ಹೇಳ್ತಾರಂತೆ. ಹೇಳಿ ನಾನು ಸ್ವಲ್ಪ ಊಟ ಮಾಡಿ ಬರ್ತೀನಿ, ಇದೊಂದು ಚೂರು ಕಟ್ಕೊಳ್ಳಿ, ಅದೊಂದು ಚೂರು ಕಟ್ಕೊಳ್ಳಿ. ಅಷ್ಟೊಂದೇ ಒಂದು 4 ಗಂಟೆ ಆಗುತ್ತೆ. ಅಷ್ಟೊಂದೇ ಬರ್ತಾರೆ ಸರ್. 2 ತಾಸು ಬಡ 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 ಕಟ್ಬಿಡ್ತಾರೆ. ಸೊ ಇವತ್ತು ಮುಗಿಸೋಣ ಅಂತ ಇವತ್ತು ಪೂರ ಏನೇನು ಇಷ್ಟ ಹೊಡೆದಿತ್ತು ಅದೊಂದು ಮಾಡ್ಕೊಂಡು ಕುಂತೆ ನಾನು. ಏನು ಮಾಡೋಕ್ಕಾಗಿಲ್ಲ. ಇರಲಿ. ಸಿಕ್ಕಾಪಟ್ಟೆ ಕಾಲು ಸಾಧ್ಯತೆ. ಕಲ್ಲೆಲ್ಲ ಕಲಿಗೋ. ಸೊ ನೋಡ್ಬೋದು ನೀವು ಹೆಂಗೈತೆ ಅಂತೇಳಿ. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಸೈಟ್ ನಂಬರ್ 3 ಅಂದ್ರೆ ಅದೇ ನಮ್ಮ ಕಟ್ಸಾತಿವ್ರ ಮನೆ ಅದ ಲೈನ್ದಾಗ ಒಂದು 4-5 ಸೈಟ್ ಬಿಟ್ಟು ಐತ್ರಿ ಅಲ್ಲೇ ಬಾಜು. ಸೊ ಅವ್ರದ್ದು ನೋಡ್ಬೋದು ನೀವು. ಪ್ಲೇನ್ ಹತ್ರ ಬಂದೈತಿ ಇವಾಗ. ಸೊ ಸ್ವಲ್ಪ ಉಳ್ಕೊಂಡೈತಿ ಅಂತ ಕಟ್ಕೊ ಕುಂತಾರೆ. ಇನ್ನೊಂದು ಚೂರು ಐತಿ. ಸೊ ಅಂತ ಕಟ್ಕೊಂಡು ಆದ್ಮ್ಯಾಗ ಈ ಟ್ಯಾಂಕಿ ಕಟ್ಕೊತಾರೆ. ನೋಡ್ಬೋದು ನೀವು ಟ್ಯಾಂಕಿ ಎಷ್ಟು ದೊಡ್ಡದೈತೆ ಅಂಥೇಳಿ. ಸಿಕ್ಕಾಪಟ್ಟೆ ದೊಡ್ಡದೈತಿ. ಆದರೆ ಇದು ಸುತ್ತ 4 ಕಡೆನೂ ಕಲ್ಲಿನ ಗೋಡಿ ಬರುತ್ತೆ. ಅವಾಗ ಸ್ವಲ್ಪ ಸಣ್ಣದಾಗುತ್ತೆ. ಆದ್ರೂ ಹೆಚ್ಚು ಕಮ್ಮಿ 15,000 ಲೀಟರ್ ನೀರು ಹಿಡಿಬೋದು ಅಂತ ನನ್ನ ಅಂದಾಜು. ನೋಡೋಣಂತ ಲಾಸ್ಟಿಗೆ 4 ಕಡೆ ಕಲ್ಲಿನ ಗೋಡಿ ಬಂದಾಗ ಎಷ್ಟು ಸೈಜ್ ಬರ್ತಂತೇಳಿ. ಓಕೆ, ಸೊ ಸದ್ಯಕ್ಕಂತರೂ ಈ ಥರ ಐತಿ. ನೋಡ್ಬೋದು ನೀವು. ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕಾಣತೈತಿ. ಓಕೆ, ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ಸಾಯಂಕಾಲ ಆಗೈತಿ. ಇಂಜಿನಿಯರ್ ಸರ್ ಬಂದಾರ. ಅಲ್ಲಿ ಅವ್ರಿಗೆ ಕಿಟಕಿ ಮಾರ್ಕ್ ಮಾಡತ್ತಾರ. ಎಲ್ಲೆಲ್ಲಿ ಹಚ್ಕೋಬೇಕು ಕಿಟಕಿ ಅಂತೇಳಿ. ಇಲ್ಲಿ ಹಚ್ಕೊಂಡ್ರೆ ಸೊ ಇದು ಬೆಡ್ರೂಮ್ ಅಲ್ಲ, ಬೆಡ್ರೂಮಿಗೆ ಇಲ್ಲಿ ಮಾರ್ಕ್ ಮಾಡ್ಯಾರ ನೋಡ್ರಿ. ಈ ಥರ ಅಡುಗೆ ಮನೆಗೆ, ಹಾಲಿಗೆ ಎಲ್ಲ ಆ ಕಡೆ ಮಾಡತ್ತಾರ. ಸೊ ನಮ್ಮದು ಇನ್ನೇನು ಮುಗಿಯಕ್ಕೆ ಬಂದು ಟ್ಯಾಂಕಿ ಒಂದು ಸ್ವಲ್ಪ ಕಟ್ಕೊತಾರೆ, ಆಮೇಲೆ ಹೋಗ್ತಾರೆ. ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಆಗೈತಿ ಟ್ಯಾಂಕಿ ಅಂತೇಳಿ. ಸೊ ಆಗಲೇ ಕೆಡವಿದ್ನೆಲ್ಲ ಒಂದು ಹೊಳ್ಳಿ ಕಟ್ಕೊಂಡ್ರೆ ಪಾಪ. ಸೊ ಅದನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಸಾಯಂಕಾಲ ಆಗೈತಿ. ಇನ್ನೊಂದು ಸಲ ನೀರು ಹೊಡಿಬೇಕು ಪಟ ಅಂತೇಳಿ. ಸೊ ಪಟ್ ನೀರು ಹೊಡೆದು ಆಮೇಲೆ ಸಿಗ್ತೀನಿ ನಿಮಗೆ.
ಓಕೆ, ಜಸ್ಟ್ ಇವಾಗ ಎಲ್ಲರೂ ಹೋದ್ರೆ ಮೋಟ್ರ್ ಯಾಕೋ ಆನ್ ಆಗವಲ್ತಲ್ಲಿ. ಅದು ಆನ್ ಏನಪ್ಪ ಅಂದ್ರೆ ನೀರು ಹೊಡ್ಯಕ್ಕೆ ಆಗಂಗಿಲ್ಲ. ಸೊ ನೋಡ್ಬೋದು ನೀವು, ಇದು ಕಟ್ಕೊಂಡಾರ. ಆಗ ಅಲ್ಲಿ ನೋಡಿದ್ರಲ್ಲ ಬಿದ್ದಿತ್ತಿದೆ, ಕಾಲು ಇಟ್ಬಿಟ್ಟಿದ್ದೆ. ಸೊ ಹೊಳೆ ಕಟ್ಕೊಂಡಾರ. ಹಸಿ ಇದ್ದಾಗ ಅದ್ರ ಮ್ಯಾಗ ಕಾಲು ಇಡಬಾರ್ದು. ಅಟ್ಲೀಸ್ಟ್ 3 4 ಅವರ್ ಒಣಗಿದ ಮ್ಯಾಗ ನಡಕ್ಕೆ ಇಡ್ಬೇಕು, ಲೈಟಾಗಿ ಇಡ್ಬೇಕು. ಸೊ ದಬಾಶ್ ಇಟ್ರೆ ಒಡೆದು ಬಿಡ್ತೈತಿ. ನೋಡಿರಿ ಇವಾಗ ಕೆಳಗಡೆ ಇಷ್ಟು ಕಟ್ಕೊಂಡಾರ. ಅದೆಷ್ಟೈತಿ ಅಷ್ಟು ಕಟ್ಕೊಂಡು ಅದ್ಮ್ಯಾಗ ಈಗ ಜಾಳಿಗೆ ಬರುತ್ತೆ. ಜಾಳಿಗೆ ಮ್ಯಾಗ ರಫ್ ಪ್ಲಾಸ್ಟರ್ ಹೊಡೆದು ಇದು ವಾಟರ್ ಪ್ರೂಫ್ ಕೋಟಿಂಗ್ ಮಾಡ್ಕೊತಾರೆ. ಸೊ ಇಷ್ಟಂದ್ರು ಮುಗ್ಸಾರ ಇವತ್ತಿಗೆ. ಆ ಕಡೆ ಒಂಚೂರು, ಇದೊಂದು ಚೂರು, ಅದೊಂದು ಚೂರು ಮತ್ತು ಇದೊಂದು ಚೂರು ಕಟ್ಕೊಂಡ್ರೆ ನಾಳೆಗೆ ಬಂದು ಇದು ಆ್ಯಂಡ್ ಇದು ಕಟ್ಕೊಂಡು ಇದಕ್ಕೆ ಸ್ವಲ್ಪ ಇಲ್ಲಿರೋ ಮಣ್ಣು ಕಲ್ಲು ಎಲ್ಲ ಹಾಕಿ ಮುಚ್ಚಿಸ್ಬಿಡಂದ್ರೆ ಅದನ್ನು ಮುಚ್ಚಿಸಿ ಆದ್ರೆ ಮೆಟ್ಲ ಹಾಕಿಬಿಡೋದು ಮಾಡಿಬಿಡೋದು. ಮೆಟ್ಲ ಮಾಡಿದರೆ ಚಲೋ ಆಗುತ್ತೆ. ಮ್ಯಾ ಹತ್ತಿ ಅಲ್ಲಿ ಒಳಗೆ ಹಾಲ ನೀರು ಹೊಡ್ಯೋಕೆ ಚಲೋ ಆಗುತ್ತೆ. ಸೊ ಸದ್ಯಕ್ಕಂತೂ ಇವಾಗ ಆಗಲಿ ಮಧ್ಯಾಹ್ನ 3:00 ನೀರು ಹೊಡೆದೀನಿ. ಇವಾಗ ನೀರು ಹೊಡೆಯೋ ಅವಶ್ಯಕತೆ ಏನಿಲ್ಲ, ಎಲ್ಲ ನೀರು ಹೊಡೆದೈತಿ. ಸ್ವಲ್ಪ ಹಸಿನ ಐತಿ, ಇನ್ನೂ ಅಷ್ಟೇನಿಲ್ಲ, ಒಣಗಿಲ್ಲ, ಸ್ವಲ್ಪ ತಂಪೈತಿ. ಸೊ ಇವಾಗ ಏನು ಹೊಳ್ಳಿ ತಂಪು ಸ್ಟಾರ್ಟ್ ಆಗುತ್ತಲ್ಲ, ಈಗ ನೈಟ್ ಆಯ್ತು, ಏನು ನಡೀತೈತಿ, ಏನಾಗಲ್ಲ. ಸೊ ಮಧ್ಯಾಹ್ನ ಮುಂಜಾನೆ ಆಗಿತ್ತಪ್ಪ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಬಟ್ ನೈಟ್ ಆಗಿರೋದ್ರಿಂದ ಅಷ್ಟೊಂದೇನು ಟೆನ್ಷನ್ ಆಗುವಂಥ ಅವಶ್ಯಕತೆ ಏನಿಲ್ಲ. ಸೊ ಬೆಳಗ್ಗೆ ಬಂದು ಆ ಬೋರು ಅದೇನೋ ಐತಿ ರಿಪೇರ್ ಮಾಡ್ಸೋಕೆ, ರಿಪೇರ್ ಮಾಡ್ಕೊಂಡು ಅದು ಚಲೋ ಮಾಡ್ಕೊಂಡು ಬೆಳಗ್ಗೆ ಬಂದು ಎಲ್ಲ ಮುಗಿಸಿ ಹೊಡೆದ್ಬಿಡ್ತೀನಿ. ನಾಳೆ ಅಮಾವಾಸ್ಯೆ ಐತಿ, ನಾಳೆ ಅವ್ರು ಬರ್ತಾರಲ್ಲ ಗೊತ್ತಿಲ್ಲ. ಸೊ ಬಂದ್ರೆ ಕೆಲಸ ಆಗುತ್ತೆ, ಇಲ್ಲಾಂದ್ರಲ್ಲ ನೋಡೋಣ ಏನಾಗುತ್ತೆ ನಾಳೆ. ಓಕೆ, ಸೊ ಇವತ್ತಿಗೆ ಇಷ್ಟು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟಕ್ಕೆ ನಿಮ್ಮನ್ನ ಮುಂದೆ ನೋಡಿದಾಗ ಇವ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್.